ಸ್ನೇಹಿತರೆ, ಮಹಾಭಾರತ ಪ್ರಶ್ನೋತ್ತರ ಸಂಚಿಕೆಗೆ 600ನೇ ಸಂಚಿಕೆಗೆ ಸ್ವಾಗತ. ಇಲ್ಲಿ ಸುನೀತಾ ಎಂ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಪಾಂಡವರ ಜನನದ ಬಗ್ಗೆ. ಇದು ಸ್ವಲ್ಪ ಹಳೆ ವಿಷಯ ಆದರೂ ಕೂಡ ಅವರು ಕೇಳಿದ್ದಾರೆ. ಈ ಪ್ರಶ್ನೆ ಈಗ ಕೇಳುತ್ತಿರೋದಕ್ಕೆ ಕ್ಷಮೆ ಇರಲಿ, ಯಾಕೆಂದರೆ ನಿಮ್ಮ ಸಂಚಿಕೆ ಮಾಹಿತಿ ಇತ್ತೀಚೆಗೆ ತಿಳಿದು, ಅಂದರೆ ಇತ್ತೀಚೆಗೆ ಅವ್ರು ನೋಡೋಕ್ಕೆ ಶುರು ಮಾಡಿದ್ದಾರೆ. ಪ್ರಶ್ನೆ ಏನಂದರೆ ಪಾಂಡವರ ಜನನದ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಇದು. ಕುಂತಿಯು ಪಾಂಡುವಿಗೆ ತಿಳಿಸ್ತಾಳೆ, ನಾನು ಮತ್ತೊಂದು ಮಗುವನ್ನು ಪಡೆಯಲು ಸಾಧ್ಯವಿಲ್ಲ, ಏಕೆಂದರೆ 4 ಗಂಡಸರಿಗಿಂತ ಹೆಚ್ಚಾದರೆ ವ್ಯಭಿಚಾರವಾಗುತ್ತದೆ ಎಂದು. ಇಲ್ಲಿ ದೇವಪುತ್ರರು ಸಮಾಗಮವಿಲ್ಲದೆ ಮಗುವಾದರೆ ವ್ಯಭಿಚಾರ ಹೇಗಾಗುತ್ತದೆ? ಇದೇ ವಿಷಯವನ್ನು ದುರ್ಯೋಧನ ಸಾರಿ ಹೇಳುತ್ತಾನೆ. ಪಾಂಡವರು ಪಾಂಡುವಿನ ವಂಶಸ್ಥರಲ್ಲ ಮತ್ತು ಅವರಿಗೆ ರಾಜ್ಯ ಕೊಡಲು ಸಾಧ್ಯವಿಲ್ಲ ಎಂದು. ಇದು ಹಿಂದೆ ಬಂದಿದೆ, ಅವರು ಹೊಸದಾಗಿ ಬಂದಿರೋದ್ರಿಂದಾಗಿ ಅವರು ಆ ಹಳೆಯ ಎಪಿಸೋಡ್ಗಳನ್ನು ನೋಡಿದರೆ ಇನ್ನು ವಿಸ್ತಾರದ ಉತ್ತರ ಸಿಗತ್ತೆ. ಒಂದು, ಇಲ್ಲಿ ಈ ಹುಟ್ಟುಗಳು ಇವ್ರದ್ದು ಏನಾಯಿತು ಅದು ನಾವು ಅಂದುಕೊಂಡ ಹಾಗೆ ದೇವತೆಗಳು ಹೀಗೆ ಅನುಗ್ರಹಿಸಿದ್ರು ಅನ್ನೋ ಥರದ್ದಲ್ಲ ಅಂತ ಹಿಂದೆ ನೋಡಿದ್ವಿ. ಕರ್ಣ ಹುಟ್ಟುವಾಗಲಿ ಇಲ್ಲಾಗಲಿ ಬೇರೆ ತರಹ ಒಂದು ಸ್ಪರ್ಶವೋ ಇನ್ನೊಂದೋ ಏನೋ ಒಂದು ಆಗಿದೆ ಅಂತ. ಸಮಾಗಮ ಅನ್ನೋದು ಪೂರ್ಣ ರೂಪದಲ್ಲಿ ಅಲ್ಲದೇ ಇದ್ದರು ಸಮಾಗಮಕ್ಕೆ ಹತ್ತಿರದ್ದು ಏನೋ ಒಂದು ಆಗಿದೆ ಅನ್ನೋ ತರಹದ್ದು ಅಲ್ಲಿ ಕಾಣಿಸತ್ತೆ. ಅದಕ್ಕಾಗಿಯೇ ಕುಂತಿ ಭಾಳ ಹಠ ಮಾಡಿದಾಳೆ, ಒಪ್ಪಿರಲ್ಲ ಅದಕ್ಕೆ. ಅದನ್ನು ಹಿಂದೆ ನಾವು ಮಾತಾಡಿದ್ದೀವಿ ದೀರ್ಘವಾಗಿ. ಪಾಂಡು ಅಂತೂ ಒಪ್ಪಿಸಿ 3, ಆಮೇಲೆ ಮತ್ತೂ ಬೇಕು ಅಂತಂದಾಗ ಅವಳು ಅದೇ ಕಾರಣಕ್ಕೆ ಒಪ್ಪಿಲ್ಲ, ಇದ್ರ ನಂತರ ಹೋಗೋದಿಲ್ಲ ಅಂತ. ಹಾಗಾಗಿ ಅದು ವ್ಯಭಿಚಾರವಲ್ವಾ ಅನ್ನೋದನ್ನು ಭಾಳ ಚರ್ಚೆ ಮಾಡಿದ್ದೀವಿ. ನಿಯೋಗ ಅಂತ ಬಂದಾಗ ನಿಯೋಗವನ್ನು ವ್ಯಭಿಚಾರ ಅಂತ ಕರೆದಿಲ್ಲ ಅಂತ. ಈಗ ವ್ಯಭಿಚಾರ ಅನ್ನುವ ಪ್ರಶ್ನೆ ಬರೋದು ಇಲ್ಲೆಲ್ಲ ಕಡೆಗೂ ಇರುವ ಪ್ರಶ್ನೆ. ಅದು ಭಾಳ ಅಂದರೆ ಪ್ರಾಚೀನ ಕಾಲದಿಂದ ಇಲ್ಲಿವರೆಗೆ ಇರೋದು ಏನು ಅಂತ ಅಂದರೆ, ಮನಸ್ಸು ದೇಹ ಅಂತ ಎರಡಿದೆಯಲ್ಲ, ಮನಸ್ಸು ಬಯಸಿ ಹೋದದ್ದ ದೇಹಕ್ಕ ಅಂತ ಬಂದಾಗ ಈಗ ಮನಸ್ಸು ಹೋಗಿದ್ದನ್ನು ಮುಖ್ಯವಾಗಿ ವ್ಯಭಿಚಾರ ಅಂತ ಕರೆಯೋದು, ದೇಹದ ಕಾರಣಕ್ಕಾಗಿ ವ್ಯಭಿಚಾರ ಅಂತ ಅಲ್ಲ. ಅಂದರೆ ದೇಹದ ಕಾರಣಕ್ಕಾಗಿ ವ್ಯಭಿಚಾರ ಅಂತ ಕರೆಯೋದಲ್ಲ ಅಂತ ಪ್ರಾಚೀನರಿಗೆ ಕೂಡ ಆ ಯೋಚನೆಗಳಿರಲಿಲ್ಲ ಅನ್ನೋದು ಗೊತ್ತಾಗತ್ತೆ. ಅಂದರೆ ಯಾವುದೋ ಕಾರಣಕ್ಕೆ ಈಗ ಕರ್ಣ ಮತ್ತು ಕೃಷ್ಣ ಸಂದರ್ಭದಲ್ಲಿ ಬಂತಲ್ಲ, ಈಗ ಕೃಷ್ಣ ಹೋಗಿ ಕರ್ಣನಿಗೆ ಹೇಳ್ತಾನಲ್ಲ, ಒಂದೊಮ್ಮೆ ವಿವಾಹಕ್ಕಿಂತ ಮೊದಲು ಕನ್ಯೆಯಾಗಿದ್ದಾಗಲೇ ಒಂದು ಮಗು ಆಗಿದ್ದರೆ ಅವಳು ಯಾರನ್ನು ಮದುವೆ ಆಗ್ತಾನೋ ಅವನ ಹಿರಿಯ ಮಗನಾಗುತ್ತಾನೆ ಅಂತ ಇದೆ ಕ್ರಮ ಅಂತ ಹೇಳುವಾಗ, ಹಾಗೆ ಕ್ರಮ ಇದೆ ಅಂತ ಹೇಳುವಾಗ, ಈಗ ಮೊದಲು ಇದ್ದದ್ದು ಅನ್ನೋದು ಆಕಸ್ಮಿಕವಾಗಿ ಯಾವುದೋ ಕಾರಣಕ್ಕಾಗಿ ಹೇಗೋ ಮಗು ಹುಟ್ಟಿರೋದು ಅಂತ. ಅಲ್ಲಿ ಮಾನಸಿಕತೆ ಇಲ್ಲ, ಮಾನಸಿಕ ವ್ಯಭಿಚಾರ ಇಲ್ಲ ಅಂತಂದಾಗಲೇ ಮದುವೆಗೆ ಅನ್ನೋದು ಇನ್ನೊಂದು ಮದುವೆ ಅನ್ನೋದು ಸಿದ್ಧ ಆಗತ್ತೆ ಅಲ್ಲಿ ಅಂತ ಇರೋದು. ಹಾಗಾಗಿ ವ್ಯಭಿಚಾರವನ್ನು ಪ್ರಧಾನವಾಗಿ ಭಾವಿಸಬೇಕಾದದ್ದು ಮನಸ್ಸು ಏನಾಗಿದೆ ಅನ್ನೋದ್ರ ಮೇಲೆ, ಅದಾದ ಮೇಲೆ ದೇಹ ಅಂತ. ಆದರೆ ಸಮಾಜ ಹಾಗೆ ಸಮಾಜ ಹಾಗೆ ಯೋಚಿಸಿದೆಯಾ ಅಂದರೆ ಯೋಚಿಸಿಲ್ಲ. ಇದೊಂದು ಭಾಳ ಚರ್ಚಾರವಾದ ಸಂಗತಿ. ಇಷ್ಟೇ ಉತ್ತರದಲ್ಲಿ ಇದು ಯಾವುದೋ ನಿರ್ಣಯಕ್ಕೆ ಬರೋಕ್ಕಾಗೋಲ್ಲ, ಎಲ್ಲವುದನ್ನು ವಿವರಿಸಿ ಹೇಳೋದಕ್ಕಾಗೋಲ್ಲ ಅಂತ. ನಿಯೋಗ ಅನ್ನೋದು ವ್ಯಭಿಚಾರ ಅಲ್ಲ ಅಂತ ಹಿಂದಿನವರು ತೀರ್ಮಾನ ಮಾಡ್ತಾಯಿದ್ರು. ಅಂದರೆ ಸಂತಾನಕ್ಕಾಗಿ ಮಾತ್ರ ಸಮಾಗಮ ನಡೆದರೆ ಅದನ್ನು ವ್ಯಭಿಚಾರ ಅಂತ ಪರಿಗಣಿಸಬಾರದು ಅಂತ ಅವ್ರದ್ದಿತ್ತು. ಯಾಕೆ ಅಂದರೆ ಈಗ ಸಮಾಗಮದಲ್ಲಿ ದೈಹಿಕವಾದ ತೃಪ್ತಿ ಮತ್ತು ಸಂತಾನ ಎರಡೂ ಅದಕ್ಕೆ ಪ್ರಯೋಜನಗಳಿರೋದು. ಕೇವಲ ಸಂತಾನದ ಉದ್ದೇಶದಿಂದ ಬೇರೆ ಕಡೆಯಲ್ಲಿ ಸಂತಾನ ಲಭ್ಯ ಇಲ್ಲ, ಅಂದರೆ ಅಧಿಕೃತವಾಗಿ ಪತಿಯಿಂದ ಸಂತಾನ ಲಭ್ಯ ಇಲ್ಲ ಅಂತಂದಾಗ ನಿಯೋಗ ಅನ್ನುವ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಪಡೆದುಕೊಳ್ಬೋದು. ಯಾಕೆಂದರೆ ಸಂತಾನ ಅನ್ನೋದು ಅತ್ಯಂತ ಅವಶ್ಯಕವಾದ ಸಂಗತಿ ಒಂದು ಅಂಶ ಬೆಳೆಯೋದಕ್ಕೆ ಅನ್ನುವ ಲಾಜಿಕ್ಕಿನ ಮೇಲೆ ನಿಯೋಗವನ್ನು ವ್ಯಭಿಚಾರ ಅಂತ ಅವರು ಕರೆದಿಲ್ಲ. ಹಾಗಾಗಿ ನಿಯೋಗಕ್ಕೆ ಅವಕಾಶ ಇತ್ತು. ನಿಯೋಗ ಅಂದರೆ ಅಂದ್ಕೊಂಡಲ್ಲ ಮಾಡೋಕ್ಕಾಗೋಲ್ಲ. ನನಗೆ ಗಂಡನಿಂದ ಮಗು ಬೇಡ, ನಾನು ನಿಯೋಗದಲ್ಲಿ ತೊಗೊಂಡ್ಬಿಡ್ತೀನಿ ಅಂತ ಇನ್ನೊಂದು ಕಡೆಗೆಲ್ಲ ಹೋಗೋಕ್ಕೆ ಬರಲ್ಲ. ಒಂದೋ ಪಾಂಡುವಿನಂತೆ ಆಗಿರಬೇಕು, ಇಲ್ಲ ವಿಚಿತ್ರ ವೀರ್ಯನಂತೆ ಆಗಿರಬೇಕು. ಅಂದರೆ ಒಂದು ಸತ್ತೋಗಿದ್ದ, ಮಗು ಆಗಿರಲಿಲ್ಲ, ಆ ಥರದ್ದೆಲ್ಲ ಆದಾಗ ವ್ಯವಸ್ಥೆ ತೀರ್ಮಾನ ಮಾಡಬೇಕು, ಕುಟುಂಬ ತೀರ್ಮಾನ ಮಾಡಬೇಕು, ಅಲ್ಲಿರೋ 4 ಜನ ಕುಳಿತು ತೀರ್ಮಾನ ಮಾಡಬೇಕು. ಅಂತೆಲ್ಲ ಇದ್ದ ವಿಷಯ ಅದು. ಅಂಥ ಹೊತ್ತಿನಲ್ಲಿ ಅಂತಂದಾಗ ಅದನ್ನು ವ್ಯಭಿಚಾರ ಅಂತ ಕರೆಯೋಕ್ಕಾಗಲ್ಲ. ಎರಡನೇದು ಅವ್ರು ಹೇಳ್ತಾ ಇರೋದು, ಹಾಗಾಗಿಯೇ ದುರ್ಯೋಧನ ಅವರನ್ನು 3ಕ್ಕಿಂತ ಹೆಚ್ಚಾದರೆ ವ್ಯಭಿಚಾರ ಆಗುತ್ತೆ ಅಂತ ಹೇಳಿ, ಅದು ಕುಂತಿಯ ಹಠ. ಅದು ಕುಂತಿ ನಿಯೋಗಕ್ಕೆ ಸಿದ್ಧ ಇಲ್ಲ. ಅಂದರೆ ನಿಯೋಗ ಅನ್ನೋದು ಕಾಮನ್ ಸಂಗತಿ ಅಲ್ಲ. ಆವಾಗ ನಿಯೋಗವನ್ನು ಅವತ್ತು ಸ್ತ್ರೀಯರೇನು ಒಪ್ಕೋತಾ ಇರಲಿಲ್ಲ. ಈಗ ಅಂಬಿಕೆ ಅಂಬಾಲಿಕೆಯರು ಎಷ್ಟು ಹಠ ಮಾಡಿದ್ದಾರೆ ಅಂತ ನೋಡಿದ್ವಿ. ಕಣ್ಣು ಮುಚ್ಕೊಂಡ್ಲು, ಇನ್ನೊಂದಾಯಿತು, ಆಮೇಲೆ ದಾಸಿ ಕಳಿಸಿದ್ಲು,
ಮುಂದಿನ ತಲೆಮಾರು ಅಂತ ಬಂದಾಗ ಕುಂತಿ ಕೂಡ ಅದನ್ನು ವಿರೋಧಿಸಿದಾಳೆ. ಅಂದರೆ ಅವಳು ಒಂದು ಸಲ ಒತ್ತಾಯ ಮಾಡಿ ಪಾಂಡು ಒಪ್ಸಿದ, ಎರಡನೇ ಸಲನೂ ಒತ್ತಾಯ ಮಾಡಿ ಒಪ್ಸಿದ, ಮೂರನೇ ಸಲನೂ ಒಪ್ಸಿದ. ಅವಳು ಇನ್ನು ನಾನು ವ್ಯಭಿಚಾರಣೆ ಆಗಿಬಿಡ್ತೀನಿ ಅಂತ ಹೇಳಿದ್ದದು. ವ್ಯಭಿಚಾರಣೆ ಆಗ್ತಾಳೆ ಅಂತಲ್ಲ, 4ನೆಯ ನಿಯೋಗಕ್ಕೆ ಹೋದರೆ ವ್ಯಭಿಚಾರಣೆ ಆಗ್ತಾಳೆ ಅಂತಲ್ಲ. ಆದರೆ ಅವಳ ಪ್ರಶ್ನೆ ಏನು ಅಂದರೆ, ನಿನಗೆ ಬೇಕಾಗಿದ್ದು ಸಂತಾನ, ನೀನು ನಿಯೋಗದಲ್ಲಿ ಅಷ್ಟನ್ನು ಮಾತ್ರ ಪಡ್ಕೋಬೇಕು, ಈಗ ನೀನು ಜಾಸ್ತಿ ಬಯಸ್ತಾ ಇದೀಯಾ ಅಂತ. ಸಂತಾನಕ್ಕಾಗಿ ಆಗ್ತಾ ಇರ್ಬೋದು, ಅದು ನೀನು ಜಾಸ್ತಿ ಬಯಸ್ತಾ ಇದೆಯಾ ಅಂತ ಅವಳ ಆಕ್ಷೇಪಣೆ ಇದ್ದಿದ್ದು ಪಾಂಡುವಿನ ಮೇಲೆ. ಹಾಗಾಗಿ ಅಲ್ಲಿ ವ್ಯಭಿಚಾರ ಅಂತ ಅವಳು ಹೇಳಿದ್ದು ಬೇರೆ ಅರ್ಥದಲ್ಲಿಯೇ ಹೊರತು ನಿಯೋಗ ವ್ಯಭಿಚಾರ ಅನ್ನೋ ಅರ್ಥದಲ್ಲಲ್ಲ. ಇನ್ನೊಂದು ದುರ್ಯೋಧನನ ಮಾತು, ದುರ್ಯೋಧನ ಹಾಗಾಗಿಯೇ ಇವರು ಪಾಂಡುವಿನ ಮಕ್ಕಳಲ್ಲ ಅಂತ ಹೇಳ್ತಾನೆ ಅಂತ. ಅದಕ್ಕಿಂತ ನಾನ್ಸೆನ್ಸ್ ಇನ್ನೊಂದಿಲ್ಲ. ಒಂದೊಮ್ಮೆ ಈ ಕಾರಣಕ್ಕಾಗಿ, ನಿಯೋಗದ ಕಾರಣಕ್ಕಾಗಿ ಈ 5 ಜನ ಪಾಂಡುವಿನ 5 ಜನ ಮಕ್ಕಳು ಕುರುವಂಶಕ್ಕೆ ಸೇರೋದಿಲ್ಲ ಅಂತಂದರೆ ದುರ್ಯೋಧನನ ಅಪ್ಪನೂ ಸೇರೋದಿಲ್ವಲ್ಲ. ಧೃತರಾಷ್ಟ್ರ ಎಲ್ಲಿಂದ ಹುಟ್ಟಿ ಬಂದ? ವ್ಯಾಸರ ಮಗ ಅಲ್ವ ಅವನು. ದುರ್ಯೋಧನ ಈ ಮಾತಿಗೆ ಏನಾದ್ರು ಲಾಜಿಕ್ ಇದೆಯಾ? ಹಾಗಾಗಿ ದುರ್ಯೋಧನ ಹಾಗೆ ಮಾತಾಡಿದರೆ ಭಾಳ ನಾನ್ಸೆನ್ಸ್ ಆಯಿತು. ಅವನೇನು ಹೇಳ್ತಾ ಇದ್ದಾನೆ, ಪಾಂಡವರು ಮಾತ್ರ ಕುರುವಂಶೀಯರಲ್ಲ ಅಂತಲ್ಲ, ಅದರ ಮೂಲಕ ಧೃತರಾಷ್ಟ್ರನೂ ಕುರುವಂಶೀಯ ಅಲ್ಲ ಅಂತಲೇ ದುರ್ಯೋಧನ ಹೇಳ್ದ. ನಿನ್ನ ಅಪ್ಪನೇ ಕುರುವಂಶೀಯ ಅಲ್ಲ ಅಂತಾದಮೇಲೆ ನೀನು ಹೆಂಗೆ ಕುರುವಂಶೀಯ ಅನ್ನೋ ಪ್ರಶ್ನೆ ಬರುತ್ತೆ. ಕರೆಕ್ಟ್ ಅಲ್ವಾ? ಹಾಗಾಗಿ ದುರ್ಯೋಧನನ ಮಾತಿಗೆ ಈ ಗಾಂಭೀರ್ಯ ಇಲ್ಲ. ಲಾಜಿಕ್ ಇಲ್ಲ. ಸರ್, ನೀವು ಹೇಳಿದ್ದು ಒಂದು ಪಾಯಿಂಟ್ ಹೇಳಬೇಕಾದ್ರೆ ನನಗೊಂದು ಇನ್ಸಿಡೆಂಟ್ ನೆನಪು ಬಂತು. ಒಂದು ಮಾತು ನೀವೇನು ಹೇಳಿದ್ರಿ ಅಂದರೆ, ನೋಡಿ, ಮಾನಸಿಕವಾಗಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಕೇವಲ ಸಂತಾನಕ್ಕೋಸ್ಕರ ಮಾಡಿದಾಗ ಅದು ವ್ಯಭಿಚಾರ ಅಲ್ಲ ಅನ್ನೋದು ಒಂದು ಅವರ ಯೋಚನೆ ಆಗಿತ್ತು ಅಂತ ಹೇಳಿ. ನೋಡಿ, ಈ ಯೋಚನೆ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಬಹಳಷ್ಟು ಕಡೆ ಇದೆ ಅಂತ ನಾನು ಈಗಿನ ಕಾಲದಲ್ಲಿ ಇದೆ ಅಂತ. ಅಂದರೆ ಒಂದು ಹೆಣ್ಣು ಅಥವಾ ಒಂದು ಗಂಡು ಕೇವಲ ದೈಹಿಕ ಒಂದು ಸುಖಕ್ಕೋಸ್ಕರನೋ ಇನ್ನೊಂದಕ್ಕೋಸ್ಕರನೋ ಒಬ್ಬರ ಜೊತೆ ಇನ್ವಾಲ್ವ್ ಆದರೆ ಅಂಥ ದೊಡ್ಡ ಅಪರಾಧ ಅಲ್ಲ. ಆದರೆ ಪ್ರೀತಿ ಮಾಡಿದರೆ ಅಪರಾಧ ಅನ್ನುವಂಥದ್ದು ಒಂದು ಹಂತಕ್ಕೆ ಇದೆ ಅಂತ ಹೇಳಿ. ಅದಕ್ಕೊಂದು ಉದಾಹರಣೆಯಾಗಿ ಅಂದರೆ ತುಂಬ ಎಕ್ಸ್ಟ್ರೀಮ್ ಉದಾಹರಣೆ ಇದು. ನಮ್ಮ ಜೋಗಿ ಸರ್, ಕನ್ನಡಪ್ರಭ ಸಂಪಾದಕರು ಮತ್ತು ಲೇಖಕರು, ಅವರು ನನಗೆ ಇಲ್ಲಿ ಒಂದು ಪ್ರವಾಸದ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಸಂಚಾರಿ ಅಂತ. ಅದರಲ್ಲಿ ಅವರು ಇನ್ಸಿಡೆಂಟ್ ಹೇಳಿದರು. ಅವ್ರು ಥೈಲ್ಯಾಂಡ್ಗೆ ಹೋದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಬೋಟಲ್ಲಿ ಹೋಗಬೇಕಾದ್ರೆ ಒಂದು ಹುಡುಗಿ ಮಧ್ಯೆ ಜಗಳ ಆಗ್ತಾ ಇತ್ತಂತೆ. ಜಗಳ ಏನಾಗ್ತಾಯಿತ್ತು ಅಂತ ಇವರು ವಿಚಾರಿಸಿದಾಗ ಗೊತ್ತಾಗಿದ್ದೇನಂತಂದರೆ, ಇವ್ರು ಹೇಳಿದ್ದು ನನಗೆ, ಆ ಹುಡುಗಿ ಆ್ಯಕ್ಚುಲಿ ಶೀಸ್ ಅ ವೇಶ್ಯೆ ಅವಳು ಅಲ್ಲಿ. ಓಕೆ, ಆ ಹುಡುಗ ಅವಳ ಬಾಯ್ ಫ್ರೆಂಡು ಅಥವಾ ಗಂಡ. ಆದರೆ ಜಗಳ ಯಾಕಾಗ್ತದೆ ಅಂದರೆ, ಇವಳು ಏನು ತನ್ನ ವೃತ್ತಿ ಮಾಡ್ತಾ ಇದ್ದಾಳೆ, ಇವಳು ಯಾರನ್ನೋ ಒಬ್ಬಳನ್ನ ಪ್ರೀತಿ ಮಾಡಿದಾಳೆ ಅಂತ ಜಗಳ ಆಗ್ತಾ ಇತ್ತಂತೆ. ಅಂದರೆ ಅವಳು ವೇಷವೃತ್ತಿ ಮಾಡೋದ್ರ ಬಗ್ಗೆ ಅವನ ಆಕ್ಷೇಪಣೆ ಇಲ್ಲ, ಯಾಕೆಂದ್ರೆ ಅಲ್ಲಿ ಮನಸ್ಸು ಹೋಗಿಲ್ಲ. ಯಾರಿಗೋ ಟೀ ಕುಡಿಸಿದ್ಲು, ಮನೆ ಕರೆದ್ಲು, ಪ್ರೀತಿಯಿಂದ ನೋಡ್ಕೊಂಡ್ಲು ಅಂತ ಹೇಳಿ ಜಗಳ ಆಗ್ತಾ ಇತ್ತಂತೆ. ನೀನು ಕಸ್ಟಮರ್ ಆಗೇ ನೋಡಿ ಕಳಿಸ್ಬೇಕಿತ್ತು, ಅದಕ್ಕಿಂತ ಎಕ್ಸ್ಟ್ರಾ ಮಾಡಿದೆ ಅಂದರೆ ಮನಸ್ಸು ಹರಿದಿದೆ ಅಂತ. ಮನಸ್ಸು ನಿಂಗೆ ಹರಿದಿದೆ, ಹಿಂಗಾಗಿ ನೀನು ಅಂದರೆ ಆ ಥರದ್ದು ಆಗಿದೆ ಅಂತ. ಸೊ ಅಂದರೆ ಎಲ್ಲೋ ಒಂದು ಕಡೆ ಲಿಂಕ್ ಆಗ್ತಾ ಹೋಗ್ತವೆ. ಹೌದೌದು. ಅದೇ ಅದರದ್ದೇ ಇನ್ನೊಂದು ಸರ್, ಈಗ ಅತ್ಯಾಚಾರ ಆಗಿಬಿಡತ್ತಲ್ಲ, ಆಗ ಹೇಗೆ ತಗೋಬೇಕು ಅನ್ನೋ ಒಂದು ಅಂಶ ಇದೆಯಲ್ಲ. ಈಗ ಅತ್ಯಾಚಾರ ಅವಳು ಇಷ್ಟಪಟ್ಟು ಆಗಿಲ್ಲ ಅಲ್ವಾ, ಆಗ ಸ್ವೀಕಾರ ಮಾಡಬೇಕು ಅನ್ನುವ ಮಾತುಗಳು ಇವತ್ತು ಇವೆಯಲ್ಲ, ಸ್ವೀಕಾರ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾರೆ ಇವತ್ತು. ಹಾಗೆ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಅಂತ ಅಂದರೆ, ಅಲ್ಲಿ ಮನಸ್ಸು ಹೋಗಿಲ್ವಲ್ಲ, ಮನಸ್ಸು ಕೊಟ್ಕೊಂಡಿಲ್ಲ ಅವಳು ಅಂತ. ಹಾಗಾಗಿ ಮನಸ್ಸೇ ಬಹಳ ಮುಖ್ಯ ಅಂತ. ಅಂಥದ್ದು ಕೆಲವೊಂದು ಕೇಸ್ಗಳಲ್ಲಿ ಜಡ್ಜ್ಗಳೇ ಹೇಳಿ ಅದೊಂದು ಸ್ವಲ್ಪ ಕಾಂಟ್ರವರ್ಸಿಯಲ್ ಆಗಿದೆ. ಆ್ಯಕ್ಚುಲಿ ಇಟ್ಸ್ ನಾಟ್ ರೈಟ್ ಅಲ್ವಾ ಸರ್, ಅವನನ್ನು ಒಪ್ಕೊಂಡ್ಬಿಡು ಅನ್ನೋದು. ಅದು ಅತ್ಯಾಚಾರಿನ ಮದುವೆ ಮಾಡ್ಕೊಂಡ್ಬಿಡು ಅದಲ್ಲ ನಾನು ಹೇಳ್ತಿರೋದು. ಈಗ ಹೆಂಡತಿ ಮೇಲೆ ಅತ್ಯಾಚಾರ ಆಗಿದೆ ಯಾರಿಂದಲೋ, ಈಗ ಗಂಡ ಅವಳನ್ನ ಮತ್ತೆ ಸ್ವೀಕರಿಸ್ಕೊಂಡು ಮುಂದುವರಿತಾನೆ ಅಂತ. ಯಾಕೆ ಅಂದರೆ ಅವಳು ಮನಸ್ಸು ಕೊಟ್ಟಿಲ್ಲ ಅಲ್ಲಿ, ಅವಳ ಇದನ್ನ ಮೀರಿ ಯಾರೋ ಮಾಡಿದ್ದಾನೆ, ಅವಳ ಇಚ್ಛೆಯನ್ನು ಮೀರಿ ಅವಳಿಗೆ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗದೇ ಇರುವ ಹೊತ್ತಿನಲ್ಲಿ ಬಲವಂತವಾಗಿ ಮಾಡಿರ್ತಾನಲ್ಲ, ಆಗ ಅವಳನ್ನು ಗಂಡ ಏನಂತ ಭಾವಿಸ್ತಾನೆ ಅಂದರೆ ಅವನಿಗೆ ಅಲ್ಲಿ ಸಮಸ್ಯೆ ಕಾಣಿಸೋಲ್ಲ ಅನ್ನೋದು ಆ ಚಿಂತನೆ ಹೇಳಿದೆ. ಈ ಒಂದು ಥಾಟ್ ಇಟ್ಕೊಂಡು ಸರ್ ಅನಂತನಾಗ್ ಅವ್ರದ್ದು ಸಿನಿಮಾ ಬಂದಿದೆ. ಇದನ್ನು BL ವೇಣು ಅವರು ಕಾದಂಬರಿ ಬರೆದದ್ದು. ನಾನು ಕಾದಂಬರಿ ಓದಿದ್ದೀನಿ, ತರಂಗದಲ್ಲೆಲ್ಲ ಬಂದಿತ್ತು. ಇದು ಸಿನಿಮಾ ಕೂಡ ಆಯಿತು. ಅದರಲ್ಲಿ ಹೀರೋಯಿನ್ನ 4 ಜನ ಅತ್ಯಾಚಾರ ಮಾಡ್ತಾರೆ. ಇವನು ಪ್ರೀತಿ ಮಾಡ್ತಿರ್ತಾನೆ ಹೀರೋ. ಅವಳು ಅತ್ಯಾಚಾರ ಆದಮೇಲೆ ಅವಳು ಹೇಳ್ತಾಳೆ, ಇಲ್ಲ ನಾನು ಅಪವಿತ್ರ ಆಗಿದ್ದೀನಿ, ಅಶುದ್ಧಳಾಗಿದ್ದೀನಿ, ಹೀಗಾಗಿ ನಾನು ಮದುವೆ ಆಗಲ್ಲ ನಿನಗೆ ಅಂದಾಗ, ಇಲ್ಲ ನೀನು ಅಶುದ್ಧಳಾಗಿಲ್ಲ, ನೀನು ಅದು ಅವ್ರು ಮಾಡಿರುವಂಥ ಅದು ಕೃತ್ಯ, ಅದು ನಿನ್ನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಆತ ಅವಳನ್ನ ಸ್ವೀಕರಿಸ್ತಾನೆ. ಆಮೇಲೆ ಏನೋ ಅದು ಇದೆ ಕಥೆ, ನನಗೆ ಗೊತ್ತಿಲ್ಲ. ಬಟ್ ಈ ಥಾಟ್ ಇಟ್ಕೊಂಡೆ ಆ ಸಿನಿಮಾ, ಅನಂತನಾಗ್ ಅವ್ರ ಸಿನಿಮಾ ಇದೆ. ನೆನಪು ಬಹುಶಃ ನೋಡಿದ್ರೆ ಯಾರಾದರೂ ಕಮೆಂಟ್ ಮಾಡ್ತಾರೆ ಅಂತ ಅನ್ಕೋತೀನಿ.
ಒಟ್ಟಿನಲ್ಲಿ ಚರ್ಚೆ ಅಂತೂ ಸಾಕಷ್ಟಿದೆ ಈಗ. ಹೌದೌದು, ಈ ವಿಷಯ ಚರ್ಚೆ ಇದೆ. ಇವತ್ತು ಬೇರೆ ತರಹದ ಯೋಚನೆಗಳು ಇವೆ ಅದರ ಬಗ್ಗೆ.